ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಭೂಮಿ ಮೇಲೆ ದೆವ್ವಗಳಿರುತ್ತವಾ, ಜನರನ್ನು ಬಲಿ ತೆಗೆದುಕೊಳ್ಳುತ್ತವಾ? ಇಂತಹ ಪ್ರಶ್ನೆಗಳು ಯಾವತ್ತಿದ್ರೂ ಪ್ರಶ್ನೆಗಳಾಗಿಯೇ ಇರುತ್ತೆ. ಇದಕ್ಕೆ ಉತ್ತರವೆಲ್ಲ ನಿರುತ್ತಲ. ಕೆಲವರು ಹೇಳ್ತಾರೆ ಭೂಮಿ ಮೇಲೆ ಒಳ್ಳೆಯದು ಅಂತಿದ್ರೆ ಕೆಟ್ಟದ್ದು ಅಂತ ಇದ್ದೇ ಇರುತ್ತೆ. ಹಾಗೆಯೇ ದೇವರಿದೆ ಅಂತಂದರೆ ದೆವ್ವಗಳು ಇದೆ ಅಂತ ಕೆಲವರು ಹೇಳೋರನ್ನು ನೀವು ನೋಡ್ತಾ ಇರ್ಬೋದು, ಕೇಳು ಕೂಡ ಇರ್ಬೋದು. ಆತ್ಮ, ಪ್ರೇತಾತ್ಮ, ದೆವ್ವ, ಭೂತಗಳನ್ನು ನಂಬೋರಿಗೆ ಈ ಹೆಸರು ಕೇಳಿದ್ರೇ ಎದೆ ಜಲ್ಲನ್ನತ್ತೆ. ಈಗ ಅಂತಹ ದೆವ್ವಗಳೇ ಜನರನ್ನು ಯಾಮಾರಿಸೋಕ್ಕೆ ಅಂತ ಎಂಟ್ರಿ ಕೊಟ್ಟಿದೆ. ದೆವ್ವ ಬಂದಿದ್ಯಾ, ಎಲ್ಲಿ, ಯಾರ ಮೇಲೆ ಅಂತ ನೀವು ಕೇಳ್ಬೋದು. ಆದರೆ ಮುಗ್ಧ ಜನರನ್ನು ಮೋಸ ಮಾಡೋಕ್ಕೆ ಗೋಸ್ಟ್ ಹ್ಯಾಕರ್ಸ್ ಕಾಲಿಟ್ಟಿದ್ದಾರೆ. ಇವರು ಪ್ರೇತಾತ್ಮಗಳಂತೆ ಕಾಡಲ್ಲ. ಆದರೂ ಈ ಸ್ಟೋರಿ ಕೇಳಿದ ಮೇಲೆ ಯಾವುದಕ್ಕೂ ಹುಷಾರಾಗಿರಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಭೂಮಿ ಮೇಲೆ ಸೈಬರ್ ಕ್ರೈಮ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಇದೇನು ಹೊಸ ವಿಚಾರ ಏನಲ್ಲ. ಜನರನ್ನು ವಂಚನೆ ಮಾಡೋಕ್ಕೆ ಡಿಜಿಟಲ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ವೆರೈಟಿ ಐಡಿಯಾಗಳನ್ನು ಮಾಡ್ತಾ ಇರ್ತಾರೆ. ಇದು ಕೂಡ ಹೊಸ ವಿಚಾರವೇನಲ್ಲ ಅಂತ ನೀವು ಹೇಳ್ಬೋದು. ಆದರೆ ದುಡ್ಡು ಮಾಡೋಕ್ಕೆ ಅಂತ ಇತ್ತೀಚಿನ ದಿನಗಳಲ್ಲಿ ಹ್ಯಾಕರ್ಸ್ಗಳು ಹೊಸ ರೂಟ್ ಒಂದನ್ನು ಕಂಡುಹಿಡ್ಕೊಂಡಿದ್ದಾರೆ. ಹ್ಯಾಕರ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ನಾನ್ ಸ್ಟಾಪ್ ಆಗಿ ಕಣ್ಣಿಟ್ಟಿದ್ದಾರೆ. ಯಾರದ್ದೋ ಸಾವಿನ ಸುದ್ದಿ ಗೊತ್ತಾಗಿದ್ದಂತೆ ಈ ಡೆವಿಲ್ ಗ್ಯಾಂಗ್ ಆ್ಯಕ್ಟಿವ್ ಆಗುತ್ತೆ. ಅಷ್ಟಕ್ಕೂ ಈ ಗೋಸ್ಟ್ ಹ್ಯಾಕರ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೀವು ಕೇಳ್ಬೋದು. ನಾವು ಮೊದಲೇ ಹೇಳಿದಂತೆ ಸೋಷಿಯಲ್ ಮೀಡಿಯಾ ಮೇಲೆ ಈ ದುಷ್ಟರು ಕಣ್ಣಿಟ್ಟಿರ್ತಾರೆ. ಅಂದರೆ ಸಾವನ್ನಪ್ಪಿದ ವ್ಯಕ್ತಿಗಳ ಆನ್ಲೈನ್ ಅಕೌಂಟ್ಗಳಿಂದ ಗೋಸ್ಟ್ ಹ್ಯಾಕರ್ಗಳು ಎನ್ಕ್ಯಾಚ್ ಮಾಡ್ಕೊಳ್ತಾರೆ. ಯಾರದ್ದೋ ಸಾವಿನ ಸುದ್ದಿ ಗೊತ್ತಾಗ್ತಿದ್ದಂತೆ ಅಲರ್ಟ್ ಆಗುವಂಥ ಇವರು ಅಟ್ಯಾಕ್ ಮಾಡೋದಕ್ಕೆ ಬಿಗ್ ಪ್ಲಾನ್ ಮಾಡ್ತಾರೆ. ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳ ಮೂಲಕ ಬೇರೆ ಅಕೌಂಟ್ಗಳಿಗೆ ಎಂಟ್ರಿ ಆಗೋದಕ್ಕೆ ಅಂತಲೇ ಶುರು ಮಾಡ್ತಾರೆ. ಆರಂಭದಲ್ಲಿ ಸತ್ತ ವ್ಯಕ್ತಿಗೆ ಸಂಬಂಧಿಸಿದ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಕದೀತಾರೆ. ಕಂಪ್ಲೀಟ್ ಡೀಟೇಲ್ಸ್ ಪಡೆದುಕೊಂಡ ಮೇಲೆ ಹಳೆಯ ತಂತ್ರಗಳನ್ನು ಬಳಸ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸ್ಪರ್ಟ್ ಆಗಿರುವಂಥ ಇವರು ಸತ್ತ ವ್ಯಕ್ತಿಯ ಅಕೌಂಟ್ಗೆ ಎಂಟ್ರಿ ಕೊಟ್ಟು ವೀಕ್ ಪಾಸ್ವರ್ಡ್ಗಳನ್ನು ಟ್ರೇಸ್ ಔಟ್ ಮಾಡೋದ್ರಲ್ಲಿ ಸಕ್ಸಸ್ ಆಗ್ತಾರೆ. ಒಮ್ಮೆ ಅಕೌಂಟ್ಗೆ ಹ್ಯಾಕರ್ಸ್ಗಳು ಎಂಟ್ರಿ ಆದರು ಅಂತಂದರೆ ಅವರಿಗೆ ಬೇಕಾದ ಎಲ್ಲ ಕ್ರೈಮ್ ಆ್ಯಕ್ಟಿವಿಟಿಗಳನ್ನು ಬಳಸಿಬಿಡ್ತಾರೆ. ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಸ್ಪ್ಯಾಮ್, ಸ್ಕ್ಯಾಮ್ ಹಾಗೂ ದುರುದ್ದೇಶಪೂರಿತ ಮೆಸೇಜ್ಗಳನ್ನು ರವಾನೆ ಮಾಡ್ತಾರೆ. ಇಂತಹ ಡೇಂಜರ್ ಗೋಸ್ಟ್ ಹ್ಯಾಕರ್ಸ್ಗಳ ಗುರಿ ಅಂತಂದರೆ ಹಣ ಸಂಪಾದನೆ ಮಾಡೋದು. ಇಂತಹ ಖತರ್ನಾಕ್ ಗೋಸ್ಟ್ ಹ್ಯಾಕರ್ಸ್ಗಳಿಂದ ಪಾರಾಗೋದಕ್ಕೆ ಅಂತಲೇ ಕೆಲ ಪರಿಹಾರನೂ ಕೂಡ ಇದೆ. ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಸತ್ತವರ ಅಕೌಂಟ್ಗಳನ್ನು ಮೇಂಟೈನ್ ಮಾಡುವಂತಹ ಒಂದು ಆಪ್ಷನ್ ಕೂಡ ಇದೆ. ಉದಾಹರಣೆಗೆ ಅಂತಂದರೆ ಫೇಸ್ಬುಕ್ ಯೂಸ್ ಮಾಡೋರು ಅವರ ಸಾವಿನ ನಂತರ ಅವರ ಖಾತೆ ಏನಾಗುತ್ತೆ ಅಂತ ಮೊದಲೇ ನಿರ್ಧಾರ ಮಾಡ್ಬೋದು. ಬೇರೆ ಯಾರೋ ಮೇಂಟೈನ್ ಮಾಡೋದಾಗಿರ್ಬೋದು ಅಥವಾ ಪ್ರೊಫೈಲ್ ಬಂದ್ ಮಾಡುವಂತಹ ಆಯ್ಕೆ ಕೂಡ ಇರುತ್ತೆ. ಫೇಸ್ಬುಕ್ ಮಾತ್ರ ಅಲ್ಲ, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲಿಯೂ ಕೂಡ ಈ ಆಪ್ಷನ್ ಇದೆ. ಕಳ್ಳತನ ಮಾಡಿದ ವಸ್ತುಗಳು ಹೇಗೋ ಸಿಗ್ಬೋದು. ರಾಬರಿ ಮಾಡಿ ಎಸ್ಕೇಪ್ ಆದವ್ರನ್ನ ಲಾಕ್ ಕೂಡ ಮಾಡಿಸ್ಬೋದು. ಇನ್ನು ಬದುಕಿರೋರು ಮೋಸ ವಂಚನೆ ಮಾಡಿದ್ರು ಒಂದಲ್ಲ ಒಂದಿನ ಬುದ್ಧಿ ಕಲಿಸ್ಬೋದು. ಆದರೆ ಸತ್ತ ವ್ಯಕ್ತಿಯ ಹೆಸರು ಹೇಳ್ಕೊಂಡು ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ನೆಲ್ಲ ಹ್ಯಾಕ್ ಮಾಡ್ತಾರೆ, ಅದರಿಂದ ದುಡ್ಡು ಮಾಡುವಂತಹ ಪ್ಲ್ಯಾನ್ ಮಾಡ್ತಾರೆ ಅಂತಂದರೆ ಈ ಗೋಸ್ಟ್ ಹ್ಯಾಕರ್ಸ್ ಎಷ್ಟು ಡೇಂಜರ್ ಅಂತ ನಿಮಗೆ ಗೊತ್ತಾಗಿರಬೇಕು. ಎಲ್ಲದಕ್ಕೂ ಪರಿಹಾರ ಅಂತಿದೆ, ಆದರೂ ಇಂಥವರಿಂದ ಸ್ವಲ್ಪ ಅಲರ್ಟ್ ಆಗಿರಿ. ಇದಾಗಿತ್ತು ಇನ್ನು ಸ್ಪೆಷಲ್ ರಿಪೋರ್ಟ್. ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.